ನಾರ್ಮಲ್ ಪ್ರಾಫಿಟ್ ಬರಲ್ಲ. ಹಾಗಾದ್ರೆ ಯಾಕೆ ಹೇಳಿ, ಎಲ್ಲ ಫರ್ಮ್ಸ್ ಕೂಡ ಐಡೆಂಟಿಕಲ್ ಆಗಿದೆ. ಅವ್ರ ಪ್ರಾಡಕ್ಟ್ಸ್ ಏನು ಸೇಲ್ ಮಾಡ್ತಿದ್ದಾರೆ, ಪ್ರೈಸ್ ಏನಿದೆ ಅದೇನಾಗಿರ್ಬೋದು, ಐಡೆಂಟಿಕಲ್ ಇದ್ರೆ ಸೊ ಸೇಮ್ ಪ್ರೈಸ್ ಆಗಿಬಿಡಿರ್ಬೋದು ಅಲ್ವಾ. ಸೊ ಇಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನೋ ಕಾನ್ಸೆಪ್ಟ್ ಬಂತು. ಫಸ್ಟು ನಾರ್ಮಲ್ ಪ್ರಾಫಿಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನಾರ್ಮಲ್ ಪ್ರಾಫಿಟ್ ಮೀನ್ಸ್ ವಾಟ್? ಎ ನಾರ್ಮಲ್ ಪ್ರಾಫಿಟ್ ಮೀನ್ಸ್ it is a minimum profit what a firm should get or it should incur, isn't it, in order to continue its regular business or business ಅಲ್ವಾ. ಸೊ ಅದಕ್ಕೆ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಏನು ಮಿನಿಮಮ್ ಪ್ರಾಫಿಟ್ ಬರಲೇಬೇಕಪ್ಪ, ಮಿನಿಮಮ್ ಲಾಭ ಕಂಪನಿಗೆ ಅವ್ರ ಎಕ್ಸಿಸ್ಟಿಂಗ್ ಬಿಸ್ನೆಸ್ನ ಕಂಟಿನ್ಯೂ ಮಾಡಲಿಕ್ಕೆ. ಈಗ ಏನು ವ್ಯಾಪಾರ ಮಾಡ್ತಿದೆಯೋ ಒಂದು ಕಂಪನಿ, ಅದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಮಿನಿಮಮ್ ಲಾಭ ಅಂತ ಏನಿರತ್ತಲ್ವ ಅದು ಬರಲೇಬೇಕು. ಅದಕ್ಕೆ ನಾವೇನಂತ ಹೇಳಿದ್ವಿ, ನಾರ್ಮಲ್ ಪ್ರಾಫಿಟ್. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂದ್ರೆ ಏನು? ಅಬೌವ್ ದಿಸ್ ನಾರ್ಮಲ್ ಪ್ರಾಫಿಟ್ ಅಲ್ವಾ. ಸೊ ನಾರ್ಮಲ್ ಪ್ರಾಫಿಟ್ಗಿಂತ ಜಾಸ್ತಿ ಬರ್ತಾ ಇದೆ ಅಂದಾಗ ಅದಕ್ಕೆ ನಾವೇನಂತ ಕರಿತೀವಿ, ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ದೆನ್ ದ ಪಾಸಿಬಿಲಿಟಿ ಆಫ್ ಅರ್ನಿಂಗ್ ಸೂಪರ್ ನಾರ್ಮಲ್ ಪ್ರಾಫಿಟ್ ವಿಲ್ ಅಟ್ರಾಕ್ಟ್ ಸಮ್ ನ್ಯೂ ಫರ್ಮ್ಸ್. ಯಾವಾಗ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂದರೆ ನಾರ್ಮಲ್ ಪ್ರಾಫಿಟ್ಗಿಂತ ಹೆಚ್ಚಿಗೆ ಅಂದರೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಬರ್ತಿದೆ ಫರ್ಮ್ಸ್ಗೆ ಅಂದಾಗ ಏನಾಗುತ್ತೆ, ಫರ್ಮ್ಸ್ ವಿಲ್ ಎಂಟರ್ ಇನ್ ಟು ದ ಮಾರ್ಕೆಟ್. ಹೌದಾ, ಹೌದಾನೆ. ಈಗ ಯಾವುದೇ ಕಂಪನೀಸ್ ನೋಡಿ, ಒಂದು ಸೆಕ್ಟರಲ್ಲಿ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅಪ್ಪ, ಲಾಭ ಬರೋ ಸಾಧ್ಯತೆ ಇದೆ, ಈಗಿರೋ ಕಂಪನೀಸಿಗೆ ಫರ್ಮ್ಸಿಗೆ ಆ ರೀತಿ ಪ್ರಾಡಕ್ಟ್ಸ್ನ ತಯಾರು ಮಾಡಿ ಸೇಲ್ ಮಾಡೋದ್ರಿಂದ ಅವ್ರಿಗೆ ನಾರ್ಮಲ್ ಪ್ರಾಫಿಟ್, ಅದರಲ್ಲೂ ಸೂಪರ್ ನಾರ್ಮಲ್ ಅಂದರೆ ಮಿನಿಮಮ್ ಏನು ಲಾಭ ಬರಬೇಕಿತ್ತು ಅದಕ್ಕಿಂತ ಜಾಸ್ತಿ ಬರ್ತಾ ಇದೆ ಅಂದಾಗ what do the firms do? Firms will enter the market, isn't it? So suppose this is a market, ಇದು ಮಾರ್ಕೆಟ್ ಅಂದ್ಕೊಳ್ಳಿ. ಫರ್ಮ್ಸ್ ಏನು ಮಾಡ್ತವೆ ಅಂದರೆ ಎಂಟರ್ ಆಗುತ್ತೆ. ಯಾವಾಗ ಅಂದರೆ when the firms or that market is having what? Super normal profit obtaining chances, isn't it? So then what happens? It will attract the new firms. ಹೊಸದಾಗಿ ಬೇರೆ ಫರ್ಮ್ಸ್ ಏನಿರುತ್ತೋ ಅದನ್ನು ಕೂಡ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ದೆನ್ ದಿಸ್ ಕಾಸಸ್ ದ ಮಾರ್ಕೆಟ್ ಪ್ರೈಸ್ ಟು ಫಾಲ್. ಈಗ ಭಾಳ ಫರ್ಮ್ಸ್ ಬಂದ್ಬಿಡ್ತು ಅಂದರೆ ಸೊ ಅವಾಗ ಏನಾಗ್ಬೋದು, ಮಾರ್ಕೆಟ್ ಪ್ರೈಸ್ ಏನಾಗ್ಬೋದು ಹೇಳಿ, ತುಂಬ ಫರ್ಮ್ಸ್ ಇದೆ, ಸೋ ಮೆನಿ ಫರ್ಮ್ಸ್, that too so many new firms are there, means what do they do? The price may fall ಅಲ್ವಾ. ಅವ್ರು ಕಡಿಮೆ ರೇಟಿಗೂ ಕೂಡ ಮಾಡಲಿಕ್ಕೆ ರೆಡಿ ಇರ್ಬೋದು. ಸೊ ಅವಾಗ ಪ್ರೈಸ್ ಆಫ್ ಗೂಡ್ಸ್ ಏನಾಗುತ್ತೆ, ವಸ್ತುವಿನ ಬೆಲೆ ಏನಾಗೋ ಸಾಧ್ಯತೆ ಇರುತ್ತೆ, ಕಡಿಮೆ ಆಗ್ಬೋದು ಅಲ್ವಾ. ಸೊ ಅದಕ್ಕೇನು ಹೇಳ್ತೀವಿ ನಾವಿಲ್ಲಿ, ಪ್ರೈಸ್ ಮೇ ಫಾಲ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಸೂಪರ್ ನಾರ್ಮಲ್ ಪ್ರಾಫಿಟ್ಸ್ ಆರ್ ಇವೆಂಚುವಲಿ ವೈಪ್ಡ್ ಔಟ್. ಅಂದರೆ ಸೊ ಪ್ರೈಸ್ ಕಡಿಮೆ ಆಗ್ತಿದೆ ಅಂದರೆ ಕಂಪನೀಸ್ಗೆ ಲಾಭ ಬರ್ಲಿಕ್ಕೆ ಸಾಧ್ಯ ಇರತ್ತಾ? ಇರಲ್ಲ. ಅವಾಗ ಏನಾಗುತ್ತೆ, ಸೂಪರ್ ನಾರ್ಮಲ್ ಪ್ರಾಫಿಟ್ ವಿಲ್ ಬಿ ಲೆಸ್ ಆರ್ ಈವನ್ ದ ಫರ್ಮ್ಸ್ ಮೇ ನಾಟ್ ಗೆಟ್ ದ ಪ್ರಾಫಿಟ್ ಆಲ್ಸೋ. ಪ್ರಾಫಿಟ್ಟೇ ಬರಲ್ಲ, ನಾರ್ಮಲ್ ಪ್ರಾಫಿಟ್ಟು ಬರಲ್ಲ, ಇನ್ನೇನು ಸೂಪರ್ ನಾರ್ಮಲ್ ಪ್ರಾಫಿಟ್ ಕೂಡ ಬರೋದೇ ಇಲ್ಲ ಅಲ್ವಾ. ಸೊ ಹಾಗಾದರೆ ನಾವೇನು ಹೇಳ್ತೀವಿ ಇಲ್ಲಿ ಅಂದರೆ, ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ ದ್ಯಾಟ್ the new firms will enter into the market when the market is having the chance of getting above or super normal profit, isn't it? Super normal profit ಇಲ್ಲಪ್ಪ ಅಂದಾಗ ಸೊ ಅವಾಗ ಏನಾಗುತ್ತೆ, they will exit it. ಹಾಗಾದ್ರೆ what about the average cost? Let us know about that. So similarly, if the firms are earning less than normal profit, ಇಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಇದೆ, ಅಬೌವ್ ನಾರ್ಮಲ್ ಪ್ರಾಫಿಟ್ ಇದ್ದಾಗ, ಅಬೌವ್ ನಾರ್ಮಲ್ ಪ್ರಾಫಿಟ್ ಇದ್ದಾಗ ನಮಗೇನಾಗ್ತಿದೆ, ಫರ್ಮ್ಸ್ ಹೊಸದಾಗಿ ಏನಿರುತ್ತಲ್ವಾ, ಹೊಸ ಫರ್ಮ್ಸು ಬಂದು ಮಾರ್ಕೆಟಲ್ಲಿ ಎಂಟ್ರಿ ಆಗಿಬಿಟ್ಟು ಬಿಸ್ನೆಸ್ ಮಾಡೋಣ ಅನ್ಕೋತಾರೆ. ಭಾಳ ಬಂದಾಗ ಏನಾಯಿತು, ಕಂಪನೀಸ್ ತುಂಬ ಫರ್ಮ್ ನಂಬರ್ಸ್ ಅಥವಾ ಕಂಪನಿ ನಂಬರ್ಸ್ ಏನಾಯಿತು, ಜಾಸ್ತಿ ಆಯಿತು, ಅವಾಗ ಪ್ರೈಸ್ ಕಡಿಮೆ ಆಯಿತು. ಪ್ರೈಸ್ ಕಡಿಮೆ ಆದರೆ ಅವ್ರಿಗೆ ನಾರ್ಮಲ್ ಪ್ರಾಫಿಟೇ ಬರಲ್ಲ. ಅಂದರೆ ಲೆಸ್ ದ್ಯಾನ್ ನಾರ್ಮಲ್ ಪ್ರಾಫಿಟ್. ಈಗ ಇನ್ನೊಂದು ಸಿಚುವೇಶನ್ನು, ಲೆಸ್ ದ್ಯಾನ್ ನಾರ್ಮಲ್ ಪ್ರಾಫಿಟ್ ಇದೆ ಅಂದ್ಕೊಳ್ಳಿ. ಅವಾಗ ಫರ್ಮ್ಸ್ ಏನು ಮಾಡುತ್ತೆ, ಮಾರ್ಕೆಟಲ್ಲಿ ಇರುವಂಥ ಫರ್ಮ್ಸು ದೇ ವಿಲ್ ಕಮ್ ಔಟ್ ಆಫ್ ದಿಸ್ ಮಾರ್ಕೆಟ್ ಫರ್ಮ್ಸ್. ನೋ, ಸೊ ವಾಟ್ ಡು ದೇ ಡೂ, ದೇ ವಿಲ್ exit the business,
ಇಸ್ಂಟ್ ಇಟ್? ಸೊ ಎಕ್ಸಿಟ್ ಆಗ್ತಾ ಇದೆ ನೋಡಿ, ಫರ್ಮ್ಸ್ ಆರ್ ಎಕ್ಸಿಟಿಂಗ್, ಫರ್ಮ್ಸ್ ವಿಲ್ ಎಕ್ಸಿಟ್ ದ ಮಾರ್ಕೆಟ್, ಮಾರ್ಕೆಟಿಂದ ಹೊರಗೆ ಬರ್ತಿದೆ, ಯಾಕಂದ್ರೆ ಅವ್ರಿಗೆ ನಾರ್ಮಲ್ ಪ್ರಾಫಿಟೇ ಬರ್ತಾ ಇಲ್ಲ ಅಲ್ವಾ. ದೆನ್ ವಿಚ್ ಲೀಡ್ ಟು ಅ ಇನ್ಕ್ರೀಸ್ ಇನ್ ಪ್ರೈಸ್, ಅವಾಗ ಫರ್ಮ್ಸ್ ಕೆಲವೊಂದು ಫರ್ಮ್ಸ್ ಹೊರಗಡೆ ಬಂದರು ಅಂದರೆ ಪ್ರಾಡಕ್ಟ್ ಪ್ರೈಸ್ ಏನಾಗ್ಬೋದು, ಪ್ರೈಸ್ ಆಫ್ ಗೂಡ್ಸ್ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ ಅಲ್ವಾ, ಹೆಚ್ಚಿಗೆ ಆಗುತ್ತೆ. ಇರೋ ಫರ್ಮ್ಸೇ ಸ್ವಲ್ಪ ಇದ್ದಾರೆ, ಫರ್ಮ್ಸ್ ಅಥವಾ ಬಿಸ್ನೆಸ್ ಮಾಡೋವಂಥ ಕಂಪನಿ ಸ್ವಲ್ಪ ಇದ್ದಾರೆ ಅಥವಾ ಕಡಿಮೆ ನಂಬರ್ಸಲ್ಲಿ ಇದೆ ಅಂದರೆ ಅವರಿಗೆ ಅಗೈನ್ ನಾರ್ಮಲ್ ಪ್ರಾಫಿಟ್ ಏನಾಗುತ್ತಲ್ಲಿ, ಮತ್ತೆ ನಾರ್ಮಲ್ ಪ್ರಾಫಿಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ನಮಗೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಕೂಡ ಬರೋವಂಥ ಚಾನ್ಸಸ್ ಇರುತ್ತೆ. ಯಾರಿಗೆ? ಫರ್ಮ್ಸಿಗೆ ಅಲ್ವಾ. ಸೊ ಹೆನ್ಸ್ ವಿ ಸೇ ದ್ಯಾಟ್ ದೆರ್ ಇಸ್ ಅ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಫರ್ಮ್ಸ್. ಹಾಗಾಗಿ ನಾವೇನು ಹೇಳ್ತೀವಿ ಇಲ್ಲಿ, ಫ್ರೀ ಎಂಟ್ರಿ ಮತ್ತು ಫ್ರೀ ಎಕ್ಸಿಟ್ ಆಫ್ ಫರ್ಮ್ಸ್ ಈ ರೀತಿಯಲ್ಲಿ ಆಗುತ್ತೆ. ಓಕೆ, ಹಾಗಾದರೆ ನಾವಿಲ್ಲಿ ಆವ್ರೇಜ್ ಕಾಸ್ಟ್ ಬಗ್ಗೆ ಕೂಡ ಮಾತಾಡಬೇಕು. ಮಿನಿಮಮ್ ಆವ್ರೇಜ್ ಕಾಸ್ಟ್ ಏನಪ್ಪ ಅಂದರೆ, ದ ಫರ್ಮ್ಸ್ ವಿಲ್ ಅರ್ನ್ ಸೂಪರ್ ನಾರ್ಮಲ್ ಪ್ರಾಫಿಟ್ so long as the price is greater than the minimum average cost. Okay, so super normal profit ಗಿಂತ ಜಾಸ್ತಿ ಬರುತ್ತೆ ಅಥವಾ ಸೂಪರ್ ನಾರ್ಮಲ್ ಪ್ರಾಫಿಟ್ ಬರ್ತಿದೆ ಅಂದರೆ ಅವಾಗ ಆವ್ರೇಜ್ ಕಾಸ್ಟ್ಗಿಂತ ಅದು ಜಾಸ್ತಿ ಆಗಿರಬೇಕು ಅಲ್ವಾ. ಸೊ ಫರ್ಮ್ಸ್ ವಿಲ್ ಅರ್ನ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಯಾವಾಗ ಅಂದರೆ, ಇಫ್ so long, or we can say so long ಕಂಟಿನ್ಯೂಸ್ ಆಗಿರುತ್ತೆ. ಯಾವಾಗ ಅಂದರೆ ಆಸ್ ದ ಪ್ರೈಸ್ ಈಸ್, ಪ್ರೈಸ್ ಅಂದರೆ ಯಾವ್ದು ಹೇಳಿ, ಪ್ರೈಸ್ ಆಫ್ ದ ಗೂಡ್ಸ್ ಅಲ್ವಾ. ಸೊ ಪ್ರೈಸ್ ಈಸ್ ಗ್ರೇಟರ್ ದ್ಯಾನ್ ದ ಮಿನಿಮಮ್ ಆವ್ರೇಜ್ ಕಾಸ್ಟ್. ಓಕೆ, ಸೊ ಪ್ರೈಸ್ ಏನಾಗಿರ್ಬೇಕಂತೆ, ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಮಿನಿಮಮ್ ಆವ್ರೇಜ್ ಕಾಸ್ಟ್. ಆವಾಗ ಕಂಪನಿಗೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಬರುತ್ತೆ. ಓಕೆ, ಇನ್ನೊಂದು ಕಂಡೀಷನ್, when price is less than the minimum average cost, the company will earn less than the normal profit. ಸೂಪರ್ ನಾರ್ಮಲ್ ಪ್ರಾಫಿಟ್ ಬರಲ್ಲ ಅವರಿಗೆ. ಅವಾಗ ಏನಾಗುತ್ತೆ ಅಂದರೆ, ಲೆಸ್ ದ್ಯಾನ್ ದ ಫರ್ಮ್ ವಿಲ್ ಅರ್ನ್ ಲೆಸ್ ದ್ಯಾನ್ ದ ನಾರ್ಮಲ್ ಪ್ರಾಫಿಟ್. ಓಕೆ, ಲೆಸ್ ದ್ಯಾನ್ ದ ನಾರ್ಮಲ್ ಪ್ರಾಫಿಟ್ ಯಾವಾಗ ಹೇಳಿ, ವೆನ್ ಪ್ರೈಸ್ ಈಸ್ ಲೆಸ್ ದ್ಯಾನ್ ದ ಮಿನಿಮಮ್ ಆವ್ರೇಜ್ ಕಾಸ್ಟ್. ಈ ಕಂಡೀಷನ್ ತುಂಬ ಇಂಪಾರ್ಟೆಂಟು. ಓಕೆ, ಸೊ ಒಂದು ಪ್ರಾಡಕ್ಟ್ ಬೆಲೆ ಅಥವಾ ಪ್ರೈಸ್ ಆಫ್ ದ ಗೂಡ್ಸ್ ಏನಿರುತ್ತಲ್ವ ಅದು ಮಿನಿಮಮ್ ಆವ್ರೇಜ್ ಕಾಸ್ಟ್ಗಿಂತ ಕಡಿಮೆ ಇದೆ ಅಂದಾಗ ಕಂಪನಿ ಅಥವಾ ಫರ್ಮ್ಸ್ಗೆ ಏನಾಗುತ್ತಂತೆ, ನಾರ್ಮಲ್ ಪ್ರಾಫಿಟ್ಗಿಂತ ಕಡಿಮೆ ಬರ್ತಾ ಇದೆ. ಓಕೆ, ಪ್ರಾಫಿಟ್ ಅನ್ನೋದು ಎಷ್ಟು ಅಂದರೆ ನಾರ್ಮಲ್ ಪ್ರಾಫಿಟ್ಗಿಂತ ಕಡಿಮೆ ಇದೆ. ಮಿನಿಮಮ್ ಏನು ಪ್ರಾಫಿಟ್ ಲೆವೆಲ್ ಬೇಕಲ್ವಾ ಫರ್ಮ್ಸ್ಗೆ ಬಿಸ್ನೆಸ್ನ ಕಂಟಿನ್ಯೂ ಮಾಡಲಿಕ್ಕೆ, ಅದು ಬರೋದಿಲ್ಲ. ಓಕೆ, ಹಾಗಾದ್ರೆ ಇನ್ನೊಂದು ಕೇಸ್ ಏನಪ್ಪ ಇಲ್ಲಿ ಅಂದರೆ, therefore at prices greater than the minimum average cost the new firm will enter. ಓಕೆ, ಸೊ ಪ್ರೈಸು ಯಾವಾಗಲೂ ಮಿನಿಮಮ್ ಆವ್ರೇಜ್ ಕಾಸ್ಟ್ಗಿಂತ ಜಾಸ್ತಿ ಇದ್ದಾಗ ಫರ್ಮ್ಸ್ ಏನು ಮಾಡುತ್ತೆ, ಅದು ಕೂಡ ಸೂಪರ್ ನಾರ್ಮಲ್ ಪ್ರಾಫಿಟ್ ಸಿಗತ್ತೆ ನಿಜ. ಇಂಥ ಒಂದು ಕಂಡೀಷನ್ಸಲ್ಲಿ ಏನಾಗುತ್ತೆ, ನ್ಯೂ ಫರ್ಮ್ಸ್ ವಿಲ್ ಎಂಟರ್ ದ ಮಾರ್ಕೆಟ್. ನ್ಯೂ ಫರ್ಮ್ಸ್ ವಿಲ್ ಎಂಟರ್ ದ ಮಾರ್ಕೆಟ್ ಅಲ್ವಾ. ಸೊ ನೋಡಿ ಇಲ್ಲಿ ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಮಿನಿಮಮ್ ಆವ್ರೇಜ್ ಕಾಸ್ಟ್. ಈ ರೀತಿ ಇದ್ದಾಗ ನಮಗೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಬರುತ್ತೆ ಫರ್ಮ್ಸ್ಗೆ. ಈ ಕಂಡೀಷನ್ಸಲ್ಲಿ ಏನಾಗುತ್ತೆ, ನ್ಯೂ ಫರ್ಮ್ಸು ಅಥವಾ ಹೊಸ ಫರ್ಮ್ಸ್ ಏನಿರುತ್ತೆ, ಹೊಸ ಕಂಪನೀಸ್ ಏನಿದೆನೋ ಬಿಸ್ನೆಸ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾನೋ, ಓಕೆ ಅಪ್ಪ ಲಾಭ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಎಂಟ್ರಿ ಆಗಲಿಕ್ಕೆ ಇಷ್ಟಪಡುತ್ತೆ. ಓಕೆ, ಮಾರ್ಕೆಟನ್ನು ಎಂಟ್ರಿ ಮಾಡಿ ಬಿಸ್ನೆಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ.
ಈ ಕಂಡೀಷನಲ್ಲಿ ದಟ್ ಈಸ್ ವೆನ್ ದ ಫರ್ಮ್ ವಿಲ್ ಅರ್ನ್ ಲೆಸ್ ದ್ಯಾನ್ ದ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ಗಿಂತ ಕಡಿಮೆ ಬರ್ತಿದೆ. ಯಾವಾಗ ನಮಗೆ ನಾರ್ಮಲ್ ಪ್ರಾಫಿಟ್ಗಿಂತ ಕಡಿಮೆ ಬರುತ್ತೆ ಕಂಪನೀಸ್ಗೆ ಅಂದರೆ ವೆನ್ ಪ್ರೈಸ್ ಈಸ್ ಲೆಸ್ ದ್ಯಾನ್ ದ ಮಿನಿಮಮ್ ಆವ್ರೇಜ್ ಕಾಸ್ಟ್. ಆ ಮಿನಿಮಮ್ ಆವ್ರೇಜ್ ಕಾಸ್ಟ್ ಏನಿತ್ತಲ್ವಾ, ಆವ್ರೇಜ್ ಕಾಸ್ಟ್ ಅಂದರೆ ಏನು ಗೊತ್ತಲ್ವಾ ನಮಗೆ? ಏನು ಹೇಳಿ? ಆವ್ರೇಜ್ ಕಾಸ್ಟ್ ಇಸ್ ದ ರೇಷಿಯೋ ಆಫ್ ಟೋಟಲ್ ಕಾಸ್ಟ್ ಟು ದ ಕ್ಯೂ ಅಲ್ವಾ? ಸೊ ಇಲ್ಲಿ ಮಿನಿಮಮ್ ಆವ್ರೇಜ್ ಕಾಸ್ಟ್ಗಿಂತ ಪ್ರೈಸ್ ಕಡಿಮೆ ಇದ್ದಾಗ ನಮಗೇನಾಗುತ್ತೆ, ಕಂಪನೀಸ್ ಅಥವಾ ಫರ್ಮ್ಸ್ಗೆ ನಾರ್ಮಲ್ ಪ್ರಾಫಿಟ್ಗಿಂತ ಕಡಿಮೆ ಲಾಭ ಇರೋವಂಥ ಸಾಧ್ಯ ಇರುತ್ತೆ ಅಲ್ವಾ? ಆವಾಗ ಕಂಪನೀಸ್ ಏನು ಮಾಡುತ್ತೆ, ದೇ ವಿಲ್ ಸ್ಟಾರ್ಟ್ ಎಕ್ಸಿಟಿಂಗ್ ದ ಫರ್ಮ್ಸ್, ಅಂದರೆ ದೇ ವಿಲ್ ಕಮ್ ಔಟ್ ಆಫ್ ದ ಬಿಸ್ನೆಸ್. ಸೊ ಇಫ್ this is a case, what happens? Firms will exit the market ಅಲ್ವಾ? ಸೊ ಫರ್ಮ್ಸ್ ಏನು ಮಾಡತ್ತಂತೆ, ದೇ ವಿಲ್ ಎಕ್ಸಿಟ್ ದ ಮಾರ್ಕೆಟಿಂದ ಹೊರಗೆ ಬರುತ್ತೆ, ಅಂದರೆ ಅವ್ರು ಫರ್ದರ್ ಬಿಸ್ನೆಸ್ ಮಾಡಲಿಕ್ಕಲ್ಲಿ ಇಷ್ಟಪಡ್ತಿಲ್ಲ. ಓಕೆ, ಸೊ ಇನ್ ದಿಸ್ ವಾಟ್ ಹ್ಯಾಪನ್ಸ್, ಫರ್ಮ್ಸ್ ವಿಲ್ ಎಕ್ಸಿಟ್ ದ ಮಾರ್ಕೆಟ್, ದ ಫರ್ಮ್ಸ್ ವಿಲ್ come out of the business. So one thing here we have to understand that here we have understood the theoretical part. Okay, so here when the market is at equilibrium, then how does the firm can freely enter into the market and how firms can exit out of the market. Here we have understood that the equilibrium price will be equal to the minimum average cost of the firm. First only I said that equilibrium price will be equal to what? Will be equal to the minimum of average cost. Okay, then we say that it is okay, manageable condition. And we said that firms can earn the supernormal profit when the price is greater than the minimum average cost. ಇದು equilibrium point ಅಂದರೆ ಓಕೆ ಆಯ್ತಪ್ಪ. ಇಲ್ಲ, ಕಂಪನೀಸ್ಗೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಬರ್ತಾ ಇದೆ. ನಾರ್ಮಲ್ ಪ್ರಾಫಿಟ್ ಅಂದರೆ ಏನು ಅಂತ ಹೇಳಿದೆ, ದ ಮಿನಿಮಮ್ ಪ್ರಾಫಿಟ್ ವಾಟ್ ಅ ಫರ್ಮ್ ಶುಡ್ ಅರ್ನ್ ಇನ್ ಆರ್ಡರ್ ಟು ರನ್ ಇಟ್ಸ್ ಬಿಸ್ನೆಸ್ ಇನ್ ಇಟ್ಸ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಏನು ಮಿನಿಮಮ್ ಪ್ರಾಫಿಟ್ ಬರಬೇಕಲ್ವಾ, ಅದನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂದ್ವಿ. ಇಲ್ಲಪ್ಪ ನಾರ್ಮಲ್ ಪ್ರಾಫಿಟ್ಗಿಂತ ಹೆಚ್ಚಿಗೆ ಬರುತ್ತೆ ಅಂದರೆ ಅಬೌವ್ ನಾರ್ಮಲ್ ಪ್ರಾಫಿಟ್ ಬರ್ತಿದೆ, ಅವಾಗ ಏನಾಗಿರುತ್ತೆ ಅಂದರೆ ದ ಪ್ರೈಸ್ ಆಫ್ ದ ಗೂಡ್ಸ್ ಈಸ್ ಗ್ರೇಟರ್ ದ್ಯಾನ್ ದ ಮಿನಿಮಮ್ ಆವ್ರೇಜ್ ಕಾಸ್ಟ್. ಅವಾಗ ಏನಾಗುತ್ತೆ, ಹೊಸ ಫರ್ಮ್ಸು ಮಾರ್ಕೆಟನ್ನ ಎಂಟ್ರಿ ಮಾಡಿಬಿಟ್ಟು ಬಿಸ್ನೆಸ್ ಮಾಡಲಿಕ್ಕೆ ಇಷ್ಟಪಡುತ್ತೆ. ಸೊ ಹಂಗಾಗಿ ನ್ಯೂ ಫರ್ಮ್ಸ್ ವಿಲ್ ಎಂಟರ್ ಇನ್ ಟು ದ ಮಾರ್ಕೆಟ್. ಆ್ಯಂಡ್ ಅನದರ್ ಕಂಡೀಷನ್ ಮೈಟ್ ಬಿ ದೇರ್, ಫರ್ಮ್ ವಿಲ್ ಅರ್ನ್ ಲೆಸ್ ದ್ಯಾನ್ ದ ನಾರ್ಮಲ್ ಪ್ರಾಫಿಟ್ಗಿಂತ ಕಡಿಮೆ ಬರ್ತಾ ಇದೆ ಫರ್ಮ್ಸಿಗೆ ಲಾಭ. ಅವಾಗ ಪ್ರೈಸ್ ಏನಾಗಿರ್ಬೋದು ಹೇಳಿ, ಪ್ರೈಸ್ ಈಸ್ ಲೆಸ್ ದ್ಯಾನ್ ದ ಮಿನಿಮಮ್ ಆವ್ರೇಜ್ ಕಾಸ್ಟ್. ಮಿನಿಮಮ್ ಆವ್ರೇಜ್ ಕಾಸ್ಟ್ ಕೂಡ ಇಲ್ಲ, ಅದಕ್ಕಿಂತ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಿದ್ದಾರೆ. ಅವಾಗ ಏನಾಗುತ್ತೆ ಅಂದರೆ ಫರ್ಮ್ಸ್ ವಿಲ್ ಎಕ್ಸಿಟ್ ದ ಮಾರ್ಕೆಟ್. ಓಕೆ, ಸೊ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ simultaneous shifts in demand and supply curve, that to the second and third condition, that is when demand decreases and supply increases. Okay, what happens on equilibrium price and equilibrium quantity, and when the demand increases and supply decreases, what happens to the equilibrium price and equilibrium quantity, isn't it? Then after that we have drawn a table in order to show the impact of simultaneous shifts of demand and supply on the equilibrium, wherein we came to know about the shift of demand and supply, whether it is leftward or rightward, and even what happens on the equilibrium price and equilibrium quantity. Then after that we have started with the market equilibrium for free entry and exit. Okay, so further we will continue in the next class. Thank you.